ಎಲ್ಲಾರ್ಗೂ ಮೇಂಟೈನ್ ಮಾಡ್ತಾನೆ, ಸೈಕ್ ಮಾಡ್ತಾನೆ, ಸಾಂಗ್ ಆಡಿ ಎಲ್ರೂ ಸೈಕ್ ಮಾಡ್ತಾನೆ. ನಮ್ಗ ಚೈತ್ರ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಕಾರಲ್ಲಿ ಹೋಗಿ ಬಂದ್ಮೇಲೆ ಚೇಂಜ್ ಆಗಿದ್ದಾರೆ, ಅವ್ರ ಆಟ ತೋರಿಸ್ತಿದ್ದಾರೆ. ಜಗದೀಶ್ ಅವ್ರಿಗೆ ಏನು ಅನ್ಸುತ್ತೋ ಅದು ಮಾತಾಡ್ತಾರೆ. ಒಬ್ಬೊಬ್ರಿಗೆ ಅದು ಇಷ್ಟ ಆಗಲ್ಲ ಅಷ್ಟೇ. ಅವ್ರು ಇಷ್ಟ ಆಗಲ್ಲ ಅಂತ ಅವ್ರು ಒಳಗಡೆನೇ ಇದ್ದಾರೆ. ಆದರೆ ಸರ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ನನ್ಗೆ ಅವರೇ ಇಷ್ಟ. ಇವಾಗ ಅವ್ರು ಇದ್ದಿದ್ರೆ ನನ್ಗೆ ಅವರೇ ಇಷ್ಟ ಆಗ್ತದೆ. ಬರೀ ವೈ ಅಂತಿರ್ತಾನೆ. ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ಅಷ್ಟು ಕಿತ್ತಾಡ್ತಾ ಇದ್ದಾರೆ. ಅರ್ಥ ಇಲ್ದಿರೋ ಮಾತುಗಳು, ಕೆಟ್ಟ ಮಾತುಗಳು. ನಿನ್ನ ಹೆಸರು? ಅಜಯ್. ಏನು ಓದ್ತಿರೋದು? 10th ಅಕ್ಕ. ಓಕೆ. ಬಿಗ್ ಬಾಸ್ ನೋಡ್ತೀಯಾ? ಕನ್ನಡ? ಬಿಗ್ ಬಾಸ್ ನೋಡಲ್ಲ, ತಮಿಳ್ ನೋಡ್ತೀನಿ. ಫುಟ್ಬಾಲ್ ನೋಡಿ. ಓಕೆ. ತಮಿಳ್ ನೋಡ್ತೀಯಾ? ಯಾಕೆ ಕನ್ನಡ ನೋಡಲ್ಲ? ಕನ್ನಡದಲ್ಲಿ ಏನೇನೋ ಮಾತಾಡ್ತಾ ಇದಾರೆ. ಅದು ಇಲ್ಲ. ಏನು ಹೆಸರು? ಉದಯ್. ಓಕೆ. ಏನು ಓದ್ತಾ ಇರೋದು? 10th. ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀಯಾ? ನಾನು ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ನಂಗ ಹನುಮಂತ ಯಾಕೆ ಹನುಮಂತ ಇಷ್ಟ? ಚೆನ್ನಾಗಿರ್ತಾನೆ. ಓಕೆ. ಮತ್ತಾರು ಯಾಕೆ ಇಷ್ಟ ಆಗಲ್ಲ? ಅವನೊಬ್ಬನೇ ಚೆನ್ನಾಗಿರ್ತಾನೆ. ಅವನ ಇಷ್ಟ ಆದ್ಮೇಲೆ ಬೇರೆಯವ್ರು ಇಷ್ಟ ಆಗಲ್ಲ. ಅದಕ್ಕೆ ಮತ್ತೆ ನಮ್ಮೂರು ಜಾಸ್ತಿ ಮಾಡ್ತಾನೆ. ಮತ್ತೆ ಎಲ್ಲಾರ್ಗೂ ಮೇಂಟೈನ್ ಮಾಡ್ತಾನೆ, ಸೈಕ್ ಮಾಡ್ತಾನೆ, ಸಾಂಗ್ ಆಡಿ ಎಲ್ರೂ ಸೈಕ್ ಮಾಡ್ತಾನೆ. ಓಕೆ. ಅಷ್ಟೇ. ಯಾರಂದ್ರೆ ಇಷ್ಟನೇ ಆಗಲ್ಲ? ಅವನೊಬ್ಬನೇ ಇಷ್ಟ ಆಗ್ತಾನೆ. ಯಾರಂದ್ರೆ ಇಷ್ಟ ಆಗಲ್ಲ ನಿಮ್ಗೆ? ನಮ್ಗ ಚೈತ್ರ ಏನಕ್ಕೆ ಚೈತ್ರ ಇಷ್ಟ ಆಗಲ್ಲ? ಬರೀ ವೈ ಅಂತಿರ್ತಾನೆ. ಓವರ್ ಆಗಿ ಆಡ್ತಾಳೆ. ಅದಕ್ಕೆ ಇಷ್ಟ ಆಗಲ್ಲ. ಜಾಸ್ತಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಅವನ ಬಗ್ಗೆ ಏನೇನೋ ಮಾತಾಡ್ತಾರೆ. ಓಕೆ. ವೈಲ್ಡ್ ಕಾರ್ಡ್ ಎಂಟ್ರಿಲಿ ಶೋಭಾ ಅವ್ರು ಬಂದಿದ್ರು. ಸೊ ಹಾಗೆ ಒಂದು ವಾರಕ್ಕೆ ಹೋಗ್ಬಿಟ್ರು. ಏನು ಅನಿಸ್ತು? ಅವ್ರು ಸುಮ್ಮನೆ ಬಂದ್ರೆ ಸುಮ್ಮನೆ ಇದ್ರು. ಓಕೆ. ಹಂಗೆ ಮಾಡಬಾರ್ದಾಗಿತ್ತಾ? ಹಂಗೆ ಮಾಡಬಾರ್ದಾಗಿತ್ತು. ಬಂದರೆ ಅವರೆಲ್ಲ ಇದೆಲ್ಲ ಮಾಡಿ ಹೋಗ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಬರಬಾರ್ದು. ಓಕೆ. ಸೊ ಯಾರು ಗೆಲ್ಬೇಕು? ಹನುಮಂತ. ಹನುಮಂತನೇ ಯಾರು ಗೆಲ್ತಾರೆ? ಹನುಮಂತ. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಗೌರಿ. ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಮ್ಯಾಮ್? ನೋಡ್ತೀನಿ. ಯಾರು ತುಂಬ ಇಷ್ಟ ಆಗ್ತಾರೆ ಮ್ಯಾಮ್ ನಿಮಗೆ? ಅದರಲ್ಲಿ ಭವ್ಯ. ಭವ್ಯ ಅವ್ರು ಇಷ್ಟ ಆಗ್ತಾರೆ. ಯಾಕೆ ಭವ್ಯ ಇಷ್ಟ ಆಗ್ತಾರೆ? ಅವ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರು ಇಷ್ಟ ಆಗುತ್ತೆ. ಯಾಕೆ ಇವಾಗ ಬರ್ತಾ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ ಅಷ್ಟೇ. ಮ್ಯಾಮ್ ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್? ಮೋಕ್ಷಿತ ಅವರು ಮೊದಲು ಸೈಲೆಂಟ್ ಆಗಿದ್ರಲ್ಲ, ಇವಾಗ ಒಂದ್ಸಲ ಕಾರಲ್ಲಿ ಹೋಗಿ ಬಂದ್ಮೇಲೆ ಚೇಂಜ್ ಆಗಿದ್ದಾರೆ, ಅವ್ರ ಆಟ ತೋರಿಸ್ತಿದ್ದಾರೆ. ಸೊ ಮಹಾರಾಣಿ ಆಟ ನೋಡಿದ್ದೀರಾ? ಹೌದು ನೋಡಿ. ಯಾರು ಇಷ್ಟನೇ ಆಗಲ್ಲ ನಿಮಗೆ ಬಿಗ್ ಬಾಸ್? ಇಷ್ಟನೇ ಆಗಲ್ಲ ಗೋಲ್ಡ್ ಸುರೇಶ್. ಯಾಕೆ? ಅವ್ನು ಇದ್ದಂಗೆ ಮಾತಾಡಲ್ವಾ? ಅವ್ರೇನು ಮಾತಾಡ್ತಾರೋ ಅದನ್ನ ಬಂದು ಹೇಳ್ತಾನೆ. ಆಮೇಲೆ ಕೇಳ್ದವಾಗ ಏನು ಹೇಳ್ತಾನೆ, ಇಲ್ಲ ನಾನು ಆ ಥರ ಹೇಳಿಲ್ಲ ಅಂತ ಹೇಳ್ತಾನೆ. ಓಕೆ. ಸೊ ಅದಕ್ಕೆ ಇಷ್ಟ ಆಗಲ್ಲ. ಮ್ಯಾಮ್ ನಿಮ್ಗೆ ಯಾರು ತುಂಬ ಇಷ್ಟನೇ ಆಗಲ್ಲ ನನಗೆ ಅಂತಂದರೆ? ಇಷ್ಟನೇ ಆಗಲ್ಲ ಅಂತ ಅಂದರೆ ಅವ್ರು ಇವಾಗ ಬತ್ತಿದಾರಲ್ಲ, ಅವ್ರ ಹೆಸರು ಏನಂತ ರಜತ್. ಅವ್ರು ಇಷ್ಟ ಆಗಲ್ಲ. ಯಾಕೆ ಅಂತಂದರೆ ಓವರ್ ಆಡ್ತಾರೆ ಅವರು. ಸುದೀಪ್ ಸರ್ ಎಪಿಸೋಡ್ ನೋಡ್ತಿರ್ತೀರಾ? ನೋಡ್ತಾ ಇರ್ತೀವಿ. ಯಾಕೆ ತುಂಬ ಇಷ್ಟ ಆಗುತ್ತೆ ನಿಮಗೆ? ಅದರಲ್ಲಿ ಸುದೀಪ್ ಸರೇ ಇಷ್ಟ ಆಗುತ್ತೆ. ಓಕೆ. ಅವ್ರು ಮಾತಾಡೋ ಮಾತು ಒಂದೊಂದು ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ಬಿಗ್ ಬಾಸ್ ಅಲ್ಲಿ ಈಗ ಎಂಟರ್ಟೈನ್ಮೆಂಟ್ ಕಮ್ಮಿ ಆಗಿದೆ ಅಂತ ಮಾತಿದೆ. ಸೊ ಕಳೆದ ಸೀಸನ್ ಎಲ್ಲ ನೆನೆಸ್ಕೊಂಡ್ರೆ ಎಂಟರ್ಟೈನ್ಮೆಂಟ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹೌದಾ ಇದು? ಹೌದಾ? ಸೊ ಬಿಗ್ ಬಾಸ್ ಅಲ್ಲಿ ಸೀಸನ್ 11ವರೆಗೂ ಯಾವ ಸೀಸನ್ ನಿಮ್ಗೆ ತುಂಬ ಇಷ್ಟ ಆಗಿದೆ? 10 ಬಿಗ್ ಬಾಸ್. ಯಾಕೆ? ಅದರಲ್ಲಿ ಸಂಗೀತ ಇವರೆಲ್ಲ, ವಿನಯ್ ಅವರೆಲ್ಲ ಇದ್ರಲ್ವಾ, ಕಾರ್ತಿಕ್ ಅವರೆಲ್ಲ, ಅವರಿದ್ದಾಗ ಸ್ವಲ್ಪ ಚೆನ್ನಾಗಿತ್ತು. ಇವಾಗ ಅಷ್ಟೊಂದಿಲ್ಲ. ಬರೀ ಜಗಳ ಮತ್ತು ಅಲ್ಲಿರೋ ಮಾತು ಇಲ್ಲಿಗೆ, ಇಲ್ಲಿರೋ ಮಾತು ಅಲ್ಲಿಗೆ. ಸೊ ಅದಕ್ಕೆ ಇಷ್ಟ. ಓಕೆ. ಶೋಭಾ ಹಾಗೆ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ. ಸೊ ಶೋಭಾ ಅವರು ನನ್ನ ಕೈಲಿ ಆಗಲ್ಲ, ನಂಗೆ ಹುಷಾರಿಲ್ಲ ಅಂತ ವಾಪಸ್ ಹೋದರು. ಎಷ್ಟೋ ಜನ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಸೊ ಏನನ್ಸುತ್ತೆ ಶೋಭಾ ಅವರು? ಅಷ್ಟೇ ಸುಮ್ಮನೆ ಚಾನ್ಸ್ ಬಂತು, ಮತ್ತೆ ಏನು ಹೇಳ್ತಾರೆ, ಹೇಳ್ತಾರೆ ನಾನು ತಿರ್ಗಾ ಹಾಡಬೇಕು ಅಂತ. ಆಮೇಲೆ ಹೇಳ್ತಾರೆ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಒಳಗಡೆ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ. ಸುಮ್ಮನೆ ನಮ್ಮನ್ನಾದರೂ ಕಳಿಸಿದ್ರೆ ನಾವಾದರೂ ಹೋಗಿ ಒಂದು ದಿವಸ ಇದ್ಬಿಟ್ಟು ಬರ್ತೀರಿ ಅಂತ. ಇನ್ನೊಂದೇನು ಅಂತಂದರೆ ಬಿಗ್ ಬಾಸ್ನಲ್ಲಿ ಇತಿಹಾಸದಲ್ಲೇ ಮೊದಲನೇದಾಗಿ ಹೊಡೆದ್ಬಿಟ್ಟು ಹೊರಗಡೆ ಹೋದವ್ರು ಇದ್ದಾರೆ. ಬಟ್ ಜಗಳ ಮಾಡ್ಕೊಂಡು ಹೊರಗಡೆ ಹೋದವರು ಲಾಯರ್ ಜಗದೀಶ್ ಅವರು, ರಂಜಿತ್ ಅವರು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಜಗದೀಶ್ ಅವ್ರಿಗೆ ಏನು ಅನ್ಸುತ್ತೋ ಅದು ಮಾತಾಡ್ತಾರೆ. ಒಬ್ಬೊಬ್ರಿಗೆ ಅದು ಇಷ್ಟ ಆಗಲ್ಲ ಅಷ್ಟೇ. ಅವ್ರು ಇಷ್ಟ ಆಗಲ್ಲ ಅಂತ ಅವ್ರು ಒಳಗಡೆನೇ ಇದ್ದಾರೆ. ಆದರೆ ಸರ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ನನಗೆ ಅವರೇ ಇಷ್ಟ. ಇವಾಗ ಅವ್ರು ಇದ್ದಿದ್ರೆ ನನಗೆ ಅವರೇ ಇಷ್ಟ ಆಗ್ತಿದ್ರು. ಓಕೆ. ಸೊ ಮ್ಯಾಮ್ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬಿಗ್ ಬಾಸ್ ನೋಡೋರಿಗೆ? ವೀಕ್ಷಕರಿಗೆ ಅವ್ರನ್ನೆಲ್ಲ ಏಕೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ಅಷ್ಟು ಕಿತ್ತಾಡ್ತಾ ಇದ್ದಾರೆ. ಅರ್ಥ ಇಲ್ದಿರೋ ಮಾತುಗಳು, ಕೆಟ್ಟ ಮಾತುಗಳು.
ಮರ್ಯಾದೆ ಇಲ್ದಿರೋ ಥರ ನಡ್ಕೊಳ್ತಾ ಇದ್ದಾರೆ ವೀಕ್ಷಕರಿಗೆ ತುಂಬ ಕಷ್ಟ ಆಗುತ್ತೆ ಯಾರನ್ನ ಇದು ಮಾಡೋದು ಯಾರನ್ನ ಬಿಡೋದು ಅಂತ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.